ಬೆಳಗಾವಿಯಲ್ಲಿ ಕ್ಷಣ ಕ್ಷಣಕ್ಕೂ ಕಬ್ಬು ಬೆಳೆಗಾರರ ಆಕ್ರೋಶ ಹೆಚ್ಚಾಗ್ತಾ ಇದೆ. ಬೆಳಗಾವಿ ಹತ್ತರಗಿಯಲ್ಲಿ ರೈತರ ಹೋರಾಟ ತೀವ್ರಗೊಂಡಿದೆ. ಪುಣೆ ಬೆಂಗಳೂರು ಹೆದ್ದಾರಿ ತಡೆದು ಅನ್ನದಾತರು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದ್ದಾರೆ ರೈತರು. ಕಿಲೋಮೀಟರ್ ಗಟ್ಟಲೆ ಹೆದ್ದಾರಿಯಲ್ಲಿ ವಾಹನಗಳು ನಿಂತಿವೆ. ಅನ್ನದಾತರ ಹೋರಾಟಕ್ಕೆ ವಾಹನ ಸವಾರರು ಭಾರಿ ಹೈರಾಣಾಗಿದ್ದಾರೆ. ಬೆಳಗಾವಿ ಹತ್ತರಗಿಯಲ್ಲಿ ರೈತರ ಹೋರಾಟ ತೀವ್ರಗೊಂಡಿದೆ. ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡಿ ರೈತರು ತಮ್ಮ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕಿಲೋಮೀಟರ್ ಗಟ್ಟಲೆ ಹೆದ್ದಾರಿಯಲ್ಲಿ ವಾಹನಗಳು ನಿಂತಿದೆ. ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಾ ಕಬ್ಬು ಬೆಳೆಗಾರರ ಹೋರಾಟವನ್ನ. ಒಂದ್ ಕಡೆ ಸಿಎಂ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ 1.5 ಗಂಟೆಯಿಂದ. ಮತ್ತೊಂದ್ ಕಡೆ ಪುಣೆ ಬೆಂಗಳೂರು ಹೆದ್ದಾರಿ ತಡೆದು ಅನ್ನದಾತರು ಪ್ರೊಟೆಸ್ಟ್ ಮಾಡ್ತಿರೋದು. ಬೆಳಗಾವಿಯ ಹತ್ತರಗಿಯಲ್ಲಿ ನಡೀತಾ ಇರೋ ಪ್ರೊಟೆಸ್ಟ್ ಇದು. ಕಿಲೋಮೀಟರ್ ಗಟ್ಟಲೆ ಹೆದ್ದಾರಿಯಲ್ಲಿ ವಾಹನಗಳು ನಿಂತಿವೆ. ಪ್ರೊಟೆಸ್ಟ್ ಮೊನ್ನೆ ಎಚ್ ಕೆ ಪಾಟೀಲ್ ಅವ್ರು ಬಂದರು, ಅವರು ಟೈಮಿಂಗ್ ತೊಗೊಂಡ್ರು. ಮೊನ್ನೆ ಸಕ್ಕರೆ ಸಚಿವರು ಬಂದರು, ಅವರು 2 ಗಡುವು ತೊಗೊಂಡ್ರಿ. ಈ ಮತ್ತೆ ಬೇರೆಯವರು ಒಬ್ರು ಬರ್ತಾರ್ರಿ, ಅವರು 2 ಗಡುವು ಅವರು 2 ಗಡುವು ತೊಗೋತಾರ್ರಿ. ಆ ನಂತರ ಕೇಂದ್ರಕ್ಕೆ ಮನವಿ ಮಾಡಿ ಇದಕ್ಕೆ ಮನವಿ ಮಾಡಿ ಅಂತವ್ರ ರೈತರು ತಡ್ಕೊರೋದು ಹೆಂಗ್ರಿ ಇಲ್ಲಿ? ಇವ್ರು ಮನವಿ ಮಾಡ್ಕೋತವ್ರ, ಗಡುವು ತಗೋತವ್ರ, ರೈತರ ಸಮಸ್ಯೆ ಆಗೋದ್ರಲ್ಲ ಇಲ್ಲಿ. ಈ ನ್ಯಾಷನಲ್ ಹೈವೇ ಬಂದ್ ಆದ್ರೆ ಸರ್ಕಾರಕ್ಕೆ ಪ್ರಾಬ್ಲಮ್ ಆಗತೈತಿ. ಈ ರೈತರಿಂದ ಸರ್ಕಾರಕ್ಕೆ ಏನು ಉಪಯೋಗ ಇಲ್ಲ. ಏನಾದ್ರು 3,500 ಬೇಡಿಕೆ ಇಟ್ಟಾರ ರೈತರ, ಕೊಟ್ರೆ ಏನು ನುಕ್ಸಾನ ಆಗೋದೈತಿ ಸರ್ಕಾರಕ್ಕೆ? ಈಗ 7-8 ದಿನ ಆಯ್ತು, ಅವ್ರು ಬಂದ್ರು 2 ದಿನ ಗಡುವು ತಗೊಂಡ್ರು, ಇವ್ರು ಬಂದ್ರು 2 ದಿನ ಗಡುವು ತಗೊಂಡ್ರು. ಬರೀ ಹಿಂಗ ಮಾಡ್ಕೋತ ಹೋದ್ರ ತಿಂಗಳ ಮಟ್ಟ ನಾವು ಮನಿ ಎಲ್ಲ ಹೊಲ್ದಂಗೆ ಕೆಲಸ ಬಿಟ್ಟು ಇಲ್ಲೇ ಕೊಂಡ್ರು. ರೈತ ದುಡ್ದವ, ನಾವು ರೊಕ್ಕ ನಮ್ಗೆ ಕೊಡ್ಬೇಕು. ಅವ್ರ 3,500 ಕ್ವಾರ್ಟರ್ ನಾವು ಕಳ್ಸವ್ರ. ಇಲ್ಲ ಕಬ್ಬ ಬೆಂಕಿ ಹಚ್ಚಿ ಬಿಡ್ತವ, ನಾವು ಹಚ್ಚಿದವ, ಮನೆ ಬರಗಾಲ ಹಚ್ಚಿದವ. ಇವ್ರ ಬೆಳಗಾವಿ ಜಿಲ್ಲಾದಾಗ ಯಾವ ಫ್ಯಾಕ್ಟ್ರಿ ಚಾಲು ಮಾಡಂಗಿಲ್ಲ. ಮನೆಯಲ್ಲೆಲ್ಲ ಬಂದರು ಗೌರ್ಮೆಂಟ್ದವ್ರು ಎಲ್ಲ ಇದ ತಗೊಂಡು ಹೋದ್ರೆ ಬರೀ. ಇವತ್ತು ರೈತರ ಹೋರಾಟ 9 ದಿನ ಕಾಲಿಟ್ಟಿದೆ. ನಾವೀಗ ಗುರ್ಲಾಪುರದಲ್ಲಿದ್ದೀವಿ. ನಿನ್ನೆ ಅಷ್ಟೇ ಸಕ್ಕರೆ ಸಚಿವರು ಒಂದು ಭರವಸೆ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿ ಜೊತೆ ಒಂದು ಚರ್ಚೆ ಮಾಡಿ ಮುಂದಿನ ಕ್ರಮ ಕೈಗೊಳ್ತಿದೆ, ಇವತ್ತೇ ನಿಮಗೆ ಸಹಿ ಸುದ್ದಿ ಕೊಡ್ತೀವಿ ಅಂತ ಹೇಳಿ. ನಾವು ಇಲ್ಲಿ ಗುರ್ಲಾಪುರ ಗ್ರಾಮ ನೋಡಬಹುದು, 100 ರೈತರು ಇಲ್ಲಿ ಭಾಗಿಯಾಗಿದ್ದಾರೆ. ಇವತ್ತಿನ ಪ್ರತಿಭಟನೆ ಮುಂದಾಗಿದೆ. ಇಲ್ಲಿ ಇದ್ದಂತ ರೈತರ ಬೇಡಿಕೆ ಏನಂದ್ರೆ, ಇವತ್ತೇ ನಮಗೊಂದು ಸಂಜೆವರೆಗೆ ಒಂದು ಅಲ್ಟಿಮೇಟಮ್ ಕೊಟ್ಟಿದ್ದೀವಿ, ನಮಗೆ ಸಹಿ ಸುದ್ದಿ ಸಿಗುತ್ತೆ. ರೈತರು ನಮ್ಮ ಪಾಲಿಗೆ ಒಂದು ಇವತ್ತು ಸಹಿ ಸುದ್ದಿ ಕೊಟ್ಟೆ ಕೊಡ್ತಾರೆ. ನಂಬಿಕೆ ಇದೆ, ಯಾಕಂದ್ರೆ ಮುಖ್ಯಮಂತ್ರಿ ಬಹಳಷ್ಟು ಪ್ರೀತಿ ಇದೆ. ರೈತರ ಪರವಾಗಿ ಒಂದು ನಿರ್ಣಯ ಆಗುತ್ತೆ. ಇವತ್ತು ಮುಖ್ಯಮಂತ್ರಿಗಳು ಒಂದು ಸಭೆ ನಡೀತಾ ಇದೆ. ಸಭೆಯಲ್ಲಿ ಯಾವ ರೀತಿ ತೀರ್ಮಾನ ಆಗಬಹುದು, ನಿಮ್ದು ಏನು ಅನಿಸಿಕೆ ಇದೆ? ಇವತ್ತು ನನಗನಿಸಿದ್ದು ಕರ್ನಾಟಕದ ಮುಖ್ಯಮಂತ್ರಿ ನಮ್ಮ ಪರದಾರ ಅನ್ನೋದು ಅನಿಸ್ತತಿ. ಎಲ್ಲಿ ಮಠ ಇವತ್ತು ಆ ಮೀಟಿಂಗ್ ಮುಗಿದು ಪಾಣಿಲ್ ಕೊಡೋ ಮಠ ಏನಾರ ರೈತರು ವಿರೋಧ ಬಂದರೆ ಕರ್ನಾಟಕದ ಮುಖ್ಯಮಂತ್ರಿಗಳಿಗೂ ಈ ಸಕ್ರೆ ಕಾರ್ಖಾನೆ ಅವ್ರಿಗೆ ಬದ್ದಲ್ದಾಗ ಏನ್ರಿ ವಿಚಾರ ಕೊಟ್ರ ಅವರು ರಾಜೀನಾಮೆ ಕೊಡಬೇಕಾಕತಿ. ಏನು 80 ಮಂದಿ ಓಟ್ ಹಾಕಿಲ್ಲ. ಇವತ್ತು ನಾವು ಲಕ್ಷಾಂತರ ಜನ ಕಬ್ಬು ಬೆಳೆಗಾರರು ರೈತರು ಓಟ್ ಹಾಕಿದೀವಿ. ನಮಗೆ ಬೇಕಾದಂಥ ಮುಖ್ಯಮಂತ್ರಿನ ಕುಣಿಸ್ಕೊಂಡಿವಿ. ಅದಕ್ಕೇನಾರ ವಿರೋಧ ಕೆಲಸ ಮಾಡುವಂಥದ್ದು ಮಾಡಿದರೆ ನಿನ್ನ ಕಿವಿಗಡಿಗಳ ನಡೀನಿ ಅನ್ಬೇಕಾಕತಿ. ಕರ್ನಾಟಕದ ಮುಖ್ಯಮಂತ್ರಿ ನಿನ್ನ ಮ್ಯಾಲ ಭಾಳ ಗೌರವ ಐತಿ. ಇವಾಗ ಸಕ್ಕರೆ ಸಚಿವರು ಬಂದಿದ್ರು, ತಮ್ಮ ಜೊತೆ ಮಾತಾಡಿ ಒಂದು ಭರವಸೆ ಕೊಟ್ಟಿದ್ದಾರೆ. ಏನಂತ ಭರವಸೆ ಕೊಟ್ಟಿದ್ದಾರೆ, ಎಷ್ಟು ಕೊಡ್ತೇನೆ ಅಂತ ಹೇಳಿದ್ದಾರೆ? ನಾನು ಇವತ್ತು ನಾಳೆ 2 ದಿನದಲ್ಲಿ ನಿಮಗೆ ಸಿಹಿ ಸುದ್ದಿ ಕೊಡ್ತೇನೆ ಅಂತೇಳಿ ಕೊಟ್ಟಾರು, ಒಡೆದು ಹೇಳಿಲ್ಲ. ಅವ್ರು ಸಿಹಿ ಸುದ್ದಿ ಕೊಡ್ತಾರಲ್ಲಿ ಅವ್ರನ್ನ ಸ್ವಾಗತ ಮಾಡೀವಿ. ರೈತರು ಇರೋ ಜರಕರಿ ಏನ್ರ ಕೊಟ್ರಂದ್ರೆ ಕುರ್ಚಿ ಖಾಲಿ ಮಾಡಪ್ಪ, ನಿನಗೆ 9 ದಿನ ಆದರೂ ಕಬ್ಬು ಬೆಳೆಗಾರ ತರಪಿ ಇಲ್ಲ, ನೀ ರಜೆ ಕೊಡಪ್ಪ, ಯಾರು ಹೋಗ್ತಾರೋ ನಮ್ಮ ತರಪಿ ಮಾತಾಡ್ತಾರೋ, ಇಲ್ಲ ಅಂದ್ರೆ ನೀವು ಎಷ್ಟೇಜ್ ಆಗಿರಬಾರಪ್ಪ ಅಂತ ಹೇಳಕ್ಕೆ ನಾವು ಇದನ್ನು ಮಾಡ್ತೀವಿ. ಇಲ್ಲಿ ಇನ್ನೊಬ್ಬರು ರೈತರು ಅವ್ರಿಗೆ ಕೇಳೋಣ, ಅವ್ರ ವಿಚಾರ ಏನಿದೆ. ಇವತ್ತು 9ನೇ ದಿನ ಕಾಲಿಟ್ಟಿದೆ ಪ್ರತಿಭಟನೆ. ಮುಂದಿನ ನಡೆ ಯಾವುದು ನಿಮ್ದು? ಮುಂದಿನ ನಡೆ ಉಗ್ರ ಹೋರಾಟ ಆಗ್ತದೆ ಅಂತೇಳಿ ಹೇಳಿದ್ದಿಲ್ಲ ಸರ್ ನಿಮ್ಗೆ. ಈಗಾಗಲೇ ನಾವು ಮುಖ್ಯಮಂತ್ರಿಗೆ ಹೇಳಿದ್ವಿ, ಸಕ್ಕರೆ ಸಚಿವರಿಗೆ ಹೇಳಿದ್ವಿ, ಇಲ್ಲಿ ಉಸ್ತುವಾರಿ ಸಚಿವರಂತೂ ಬರ್ತಾ ಇಲ್ಲ. ಅದು ನಮಗೆ ತಾಪ ಆಗ್ತಾ ಇದೆ. ರೈತರಂದ್ರೆ ಏನು ತಿಳ್ಕೊಂಡ್ಯಾರ ಅನ್ನೋದು ಅವ್ರು ಅರ್ಥ ಆಗ್ತಾ ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಬರ್ತಾ ಇಲ್ಲ, ಸತೀಶ್ ಸಾವ್ಕಾರ್ ಬರ್ತಾ ಇಲ್ಲ. ನಾವು ರೈತರಂದ್ರೆ ಏನು ತಿಳ್ಕೊಂಡಾರ ಅನ್ನೋದು ನಮ್ಗೆ ತಾಪ ಆಗ್ತಾ ಇದೆ, ಹೊಟ್ಟೆ ಉರಿತಾ ಇದೆ. ರೈತರಿಗೆ ಏನು ಕಷ್ಟ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಬಂದಿಲ್ಲ ಮಾಡ್ಕೋಬೇಕು, ನಮ್ ಕೂಡ ಇರ್ಬೇಕು. ಆಗ ರೈತರ ಬೆಲೆ ಗೊತ್ತಾಕತ್ತೆ ಅವ್ರಿಗೆ. ಅಣಕತ್ತಕ್ಕ ಗೊತ್ತಾಗೋಲ್ಲ ಅವ್ರು. ಅಂದ್ರೆ ನಾವು ಬೆಳೆದು ಊಟ ಮಾಡ್ತಾರ, ಅರ್ಥ ಆಗ್ಬೇಕು ಅವ್ರಿಗೆ. ಮುಖ್ಯಮಂತ್ರಿಗೂ ಆಗ್ಬೇಕು, ಸತೀಶ್ ಸಾವ್ಕಾರ್ಗೂ ಆಗ್ಬೇಕು, ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಆಗ್ಬೇಕು, ಇಡೀ ಕರ್ನಾಟಕದ MLA ಗಳಿಗೆ MP ಗಳಿಗೆ ಇಡೀ ಇಂಡಿಯಾ ತುಂಬ ಎಲ್ಲ ರೈತರು ಅಂದ್ರೆ ಏನೋ ತಿಳ್ಕೊಂಡಾರ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಸರ್. ಪೂರ್ಣ ಮುಖ್ಯಮಂತ್ರಿ ಮೇಲೆ ವಿಶ್ವಾಸ ಇದೆ ರೀ. ನಮಗೆ
3,500 ರೂಪಾಯಿ ಘೋಷಣೆ ಮಾಡ್ತಾರೆ ಅನ್ನೋದು ವಿಶ್ವಾಸ ಇದೆ. 3,500 ರೂಪಾಯಿ ಏರೇ ನಮಗೆ ಅದ್ರಾಗ ಘೋಷಣೆ ಮಾಡಲಿಲ್ಲ. ನಾವು NH4 ಹೈವೇ ಸಂಪೂರ್ಣ ಬಂದ್ ಮಾಡೋರು. ಇಡೀ ಇಂಡಿಯಾದಾಗ ಆಗಲಾರದಂತ ಹೋರಾಟನ ಮಾಡಿ ತೋರಿಸ್ತೀವಿ ಅನ್ನೋದೊಂದು ನಮ್ಮಲ್ಲಿ ಅಷ್ಟ ಧೈರ್ಯ ಇದೆ, ಸಂಪೂರ್ಣ ಧೈರ್ಯ ರೈತರು. ಇದು ಇಲ್ಲಿ ಇದ್ದಂತ ರೈತರ ಮಾತು. ಏನಾದ್ರೆ ಇವತ್ತು ಸಿದ್ದರಾಮಯ್ಯ ನಾವು ಸಿಹಿ ಸುದ್ದಿ ನೀಡಲಿಲ್ಲಂದ್ರೆ ನಾಳೆ ರಾಷ್ಟ್ರೀಯ 4 ಬಂದ್ ಮಾಡಿ ಇಡೀ ದೇಶಕ್ಕೆ ಒಂದು ಯಾವ ರೀತಿ ರೈತರು ಹೋರಾಟ ತೋರಿಸಿ ಬಿಡ್ತೇವೆ ಅಂತ ರೈತರು. ಚಿಕ್ಕೋಡಿಯಿಂದ ಕ್ಯಾಮರಾ ಪರ್ಸನ್ ಅಡೇಶ್ ಪಾಟೀಲ್ ಜೊತೆ ಮುಷ್ತಾಕ್ ಫಿರ್ಜಾದೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.